ಈಗ ಹೈಕಮಾಂಡ್ ಮೂಲಗಳಿಂದ ಬರ್ತಾ ಇರುವ ಸುದ್ದಿಗಳ ಪ್ರಕಾರ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಮುಂಚೆ ಕರ್ನಾಟಕ, ಮಧ್ಯಪ್ರದೇಶ ಮತ್ತು ಗುಜರಾತ್ ಈ ರಾಜ್ಯ ಅಧ್ಯಕ್ಷರ ಆಯ್ಕೆಯ ಬಗ್ಗೆ ಹೈಕಮಾಂಡ್ ಉತ್ಸುಕವಾಗಿದೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ಇದಕ್ಕೆ ಕಾರಣಗಳೇನು ಅಂತಕ್ಕಂಥದ್ದು ನೋಡಿದಾಗ ಯತ್ನಾಳ್ರ ಬಗ್ಗೆ ಅಮಿತ್ ಶಾ ಇರಲಿ ಅಥವಾ ಬಿ ಜೆ ಪಿ ಹೈಕಮಾಂಡ್ಗಿರಲಿ ಭಾಳ ದೊಡ್ಡ ಒಂದು ಅಂದರೆ ಯತ್ನಾಳ್ರ ಬಗ್ಗೆ ಅನುಕಂಪ ಇದೆ, ಯತ್ನಾಳ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು, ಆ ರೀತಿಯ ಚಿಂತನೆಯನ್ನು ಹೈಕಮಾಂಡಲ್ಲಿಲ್ಲ. 15-20 ದಿನಗಳ ಹಿಂದೆ ಯಾವಾಗ ಯತ್ನಾಳ್ರಿಗೆ ನೋಟಿಸ್ ಕೊಟ್ಟರು ಭಾವನ, ಆಗ ಬಿ ಜೆ ಪಿ ಹೈಕಮಾಂಡ್ ಯೋಚನೆ ಮಾಡಿತ್ತು ಇಲ್ಲ ವಿಜೇಂದ್ರರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು ಅಂತಕ್ಕಂಥ. ಆದರೆ ಒಂದು ವಾರ ಆಯಿತು, 10 ದಿನ ಆಯಿತು, 15 ದಿನ ಆಯಿತು, ಆ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇಲ್ಲ. ಅಷ್ಟೇ ಅಲ್ಲ, ಏನೊಂದು ಸಾಂಸ್ಥಿಕ ಚುನಾವಣೆಗಳು ನಡೀಬೇಕು, ಅದಕ್ಕೂ ಸಂಬಂಧಪಟ್ಟಂತೆ ಶಿವರಾಜ್ ಸಿಂಗ್ ಚೌಹಾಣ್ ಬೆಂಗಳೂರು ಕಡೆ ಮುಖ ಮಾಡ್ತಾ ಇಲ್ಲ. ಅದರ ಅರ್ಥ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಈ ಮಾರ್ಚ್ ಅಂತ್ಯದವರೆಗೆ ನಡೆಯುತ್ತೆ. ಯಾಕಂದರೆ 21, 22, 23 RSSನ ಪ್ರತಿನಿಧಿ ಸಭಾ ಬೈಠಕ್ ಬೆಂಗಳೂರಿನಲ್ಲಿದೆ. ಅದಕ್ಕೆ ಹಿಂದೆ ಮುಂದೆ ಒಂದು ಚರ್ಚೆಯ ನಂತರ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ನಡೀಬೋದು. ಅದರಲ್ಲಿ ಕರ್ನಾಟಕ ಆ ಪಟ್ಟಿಯಲ್ಲೇ ಇಲ್ಲ. ಅದರ ಅರ್ಥ ಈಗ ವಿಜೇಂದ್ರರನ್ನು ಇನ್ನೊಂದು 6 ತಿಂಗಳು 1 ವರ್ಷ ಮುಂದುವರಿಸ್ತಾರ, ಅಥವಾ ವಿಜೇಂದ್ರ ಈಗ ನೋಡಿ ಹೈಕಮಾಂಡ್ ಇದೂ ಸೂಚನೆ ಕೊಡ್ತಾ ಇಲ್ಲ ವಿಜೇಂದ್ರನ ತೆಗೆದು ನಾವು ಮತ್ತೊಬ್ಬರನ್ನು ತರ್ತೀವಿ, ಆ ಸೂಚನೆಗಳು ಇಲ್ಲ. ಆದರೆ ವಿಜೇಂದ್ರರಿಗೂ ನೋಡಿ ಇದು ಭಾಳ ಮುಖ್ಯ ಇರುತ್ತೆ. ನೀವು ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳದೆ ವಿಜೇಂದ್ರ ಬರೀ ರಾಜ್ಯ ಅಧ್ಯಕ್ಷರಾಗಿ ಮುಂದುವರೆದ್ರೆ ಅವ್ರಿಗೂ ಭಾಳ ದೊಡ್ಡ ಅಥಾರಿಟಿ ಇರುತ್ತೆ ಅಂತಿಲ್ಲ. ಅವ್ರಿಗೊಂದು ಅಥಾರಿಟಿ ಬರಬೇಕು, ಕೋರ್ ಕಮಿಟಿ ಪುನರ್ರಚನೆ ಆಗಬೇಕು ಅಂತಂದರೆ ಹೊಸದಾಗಿ ಅವರು ಪುನರಪಿ ಮತ್ತೊಮ್ಮೆ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆ ಆಗಬೇಕು. ಆ ಕಾರಣದಿಂದ ವಿಜೇಂದ್ರ ಮತ್ತು ಯಡಿಯೂರಪ್ಪ ಮೊನ್ನೆ ಅಮಿತ್ ಶಾ ಅವ್ರ ಜೊತೆ ಮಾತನಾಡಿದ್ದು ಕೂಡ ಅದೇ ಕಾರಣದಿಂದ. ಹೀಗಾಗಿ ನೋಡಿ ಇಲ್ಲಿ ಪೇಚಿರ್ತಕ್ಕಂಥದ್ದು ಈ ತಟಸ್ಥ ಬಣದ್ದು. ಡಾಕ್ಟರ್ ಸುಧಾಕರ್ ಹೋಗಿ ಅಮಿತ್ ಶಾಗೆ ಹೇಳಿದರು, ನಡ್ಡಾ ಅವ್ರಿಗೆ ಹೇಳಿದರು, ಬೊಮ್ಮಾಯಿ ಹೋಗಿ ಹೇಳಿದರು, CT ರವಿ, ಪ್ರಹ್ಲಾದ್ ಜೋಶಿ, ಈ ತಟಸ್ಥ ಬಣ ಏನಿದೆ ಅದು ಕೂಡ ವಿಜೇಂದ್ರ ಪರವಾಗಿಲ್ಲ. ಆದರೆ ಅವರು ಯತ್ನಾಳ್ರನ್ನ ಅಧ್ಯಕ್ಷ ಮಾಡಿ ಅಂತ ಹೇಳ್ತಾ ಇಲ್ಲ, ಆದರೆ ಅವರು ವಿಜೇಂದ್ರ ಪರವಾಗಿಲ್ಲ. ವಿರೋಧ ಪಕ್ಷದ ನಾಯಕ R ಅಶೋಕ್ ಇರಬಹುದು. ಹೀಗಾಗಿ ಒಂದು ಪೇಚಿನಲ್ಲಿ ಹೈಕಮಾಂಡ್ ಮಾತ್ರ ನಿಶ್ಚಿತವಾಗಿದೆ. ಒಂದು ಹಂತದಲ್ಲಿ ಅನ್ನಿಸ್ತಾ ಇತ್ತು ಇಲ್ಲ ಅಮಿತ್ ಶಾ ಪೂರ್ತಿಯಾಗಿ ವಿಜೇಂದ್ರನ ಸಪೋರ್ಟ್ ಮಾಡಿಬಿಡ್ತಾರೆ ಅಂತ. ಆದರೆ ಆ ಲಕ್ಷಣಗಳು ನಿಧಾನವಾಗಿ ಕಡಿಮೆ ಆಗ್ತವೆ. ಅದರ ಅರ್ಥ ವಿಜೇಂದ್ರನ ತೆಗಿತಾರ, ವಿಜೇಂದ್ರನ ತೆಗಿಲಿಕ್ಕಿಲ್ಲ. ಆದರೆ ನೀವು ಮತ್ತೊಮ್ಮೆ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ರ್ಯಾಟಿಫೈ ಮಾಡಿದಾಗ ವಿಜೇಂದ್ರರಿಗೊಂದೇನು ವೇಗ ಮತ್ತು ಅಥಾರಿಟಿ ಬರುತ್ತೆ. ಅದು ಕೇವಲ ನೀವು ಅಡ್ಹಾಕ್ ಆಗಿ ಮುಂದುವರಿಸಿದ್ರೆ ಬರಲ್ಲ. ಆ ಕಾರಣದಿಂದ ವಿಜೇಂದ್ರ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ರೇಣುಕಾಚಾರ್ಯ ಮೂಲಕ ಲಿಂಗಾಯತರ ಸಭೆಗಳನ್ನು ನಡೆಸೋದು, ಸ್ವಾಮೀಜಿಗಳನ್ನು ಕರೆಸೋದು, ಇನ್ನೊಂದು ಕಡೆ ಯತ್ನಾಳ್ರು ಕೂಡ ಲಿಂಗಾಯತರ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಇದರ ಇಂಪ್ಯಾಕ್ಟ್ ಹೈಕಮಾಂಡ್ ಮೇಲೆ ಏನು ಅಂತಕ್ಕಂಥದ್ದು ಕುತೂಹಲ ಮತ್ತು ಕ್ರೂಷಿಯಲ್. ನಾವು 1-2 ಸಲ ಇದನ್ನು ಚರ್ಚೆ ಮಾಡಿದ್ದೀವಿ ಅವನ. ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಗಳನ್ನು ನೋಡಿಕೊಂಡು ನಾವು ರಾಜ್ಯಾಧ್ಯಕ್ಷರನ್ನ ಮುಂದೆ ನೋಡೋಣ ಅನ್ನುವ ತೀರ್ಮಾನಕ್ಕೂ ಕೂಡ ಹೈಕಮಾಂಡ್ ಬಂದಿರ್ಬೋದು. ಈಗ DK ಶಿವಕುಮಾರ್ ಕುಂಭ ಸ್ನಾನಕ್ಕೆ ಹೋದರು, ಈಶಾ ಫೌಂಡೇಶನ್ಗೆ ಹೋದರು. ನಾಳೆ ಅಕ್ಟೋಬರ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ನಾವು ರಾಜ್ಯಾಧ್ಯಕ್ಷರು ಏನು ಮುಂದಿಂದೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾ, ಈ ಯೋಚನೆ ಕೂಡ ಹೈಕಮಾಂಡ್ನಲ್ಲಿ ಇದ್ದಿರ್ಲಿಕ್ಕೆ ಸಾಕು. ಯು ಕ್ಯಾನಾಟ್ ಡಿನೈ ಎನಿಥಿಂಗ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.